ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರೈತರ ಪ್ರತಿಭಟನೆ. ತಾಲೂಕು ಆಡಳಿತ ಸೌಧದ ಮುಂದೆ ರೈತ ಸಂಘದಿಂದ ಪ್ರೊಟೆಸ್ಟ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ತಿಪಟೂರು ತಾಲೂಕು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆಯನ್ನ ನಡೆಸಲಾಯಿತು. ಇನ್ನು ಈ ವೇಳೆ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಾಂತ ರೈತ ಸಂಘ ಅಧ್ಯಕ್ಷ ರಂಗಾಪುರ ಚನ್ನಬಸವಣ್ಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಆಳುವವರ ಗುಲಾಮರಂತೆ ಕಾಣ್ತಾ ಇವೆ. ರೈತರು ಸಿಡಿದಿದ್ರೆ ಯಾವುದೇ ಸರ್ಕಾರಕ್ಕೂ ಉಳಿಗಾಲ ಇಲ್ಲ. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಸರ್ಕಾರ ಜನ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ. ರೈತರು ಭೂಮಿ ಕೇಳಿದ್ರೆ ನಿರಾಕರಿಸಲಾಗ್ತಾ ಇದೆ. ಆದರೆ ಅಂಬಾನಿ, ಅದಾನಿ ಕಂಪನಿಗಳಿಗೆ ಸಾವಿರಾರು ಎಕರೆ ಭೂಮಿಯನ್ನ ಮುಫತ್ತಾಗಿ ನೀಡಲಾಗಿದೆ. ಯೋಗಗುರು ಬಾಬಾ ರಾಮದೇವ್ ಅವರ ನಕಲಿ ಕಂಪನಿಗಳಿಗೂ ಸಹ ಭೂಮಿ ನೀಡಲಾಗ್ತಾ ಇದೆ. ರೈತರು ಭೂಮಿ ಕೇಳಿದ್ರೆ ದಬ್ಬಾಳಿಕೆ ನಡೆಸ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 30 ಎಕರೆನ ರಿಸರ್ವ್ ಇಡಬೇಕು ಅಂತ ಸರ್ಕಾರದ ಆದೇಶ ಇತ್ತು. ಯಾರೋ ಒಬ್ಬರು ಹೋಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ಅದು ಆದೇಶ ಆಯ್ತು. ಹಿಂದೆ ನಾಟಿ ಧಾನ್ಯಗಳಿತ್ತು. ನಾಟಿ ಧಾನ್ಯಗಳು ಎಷ್ಟು ಮೈಲಿನ ಹೋಗವು ಎಷ್ಟು ಮೈಲಿನ ಬರವು ಅವಾಗ ಇದಿತ್ತು, ಮೇಯಕ್ಕೋಸ್ಕರ ಇತ್ತು. ಇವತ್ತು ನಾಟಿ ದನ ಒಂದೂರಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಗಿರು ಒಂದ್ ಸಿಗ್ತಾ ಇಲ್ಲ, 1, 2, 3 ಅದು ಸಾವಯವ ಮಾಡೋರು ಮಾತ್ರ. ಈಗೆಲ್ಲ ಸೀಮೆ ಹಸುಗಳು ಹೊತ್ಕೊಂಡೋಗಿ 3 ಕಿಲೋಮೀಟರ್ ಬರೋ ಹೊತ್ತಿಗೆ 4 ಲೀಟರ್ ಹಾಲು ಕಮ್ಮಿ ಆಗುತ್ತೆ. ಹಾಕಿರೋ ಬಂಡವಾಳಕ್ಕೆ ನಾವು ಅದನ್ನು ಮಾರ್ಬೇಕಾಗ್ತದೆ ಬಡ್ಡಿಗೆ. ಅದಕ್ಕೋಸ್ಕರ ಯಾರ್ಯಾರು ಬೇಸಾಯ ಮಾಡಿದಾರೋ ಅದನ್ನ ಸರ್ಕಾರ ಲೆವೆಲ್ ಅಲ್ಲಿ ಮತ್ತೆ ಇದರಲ್ಲಿ ಹೋರಾಟ ಮಾಡ್ತಾ ಇದೀವಿ. ಈಗ ನಾಟಿ ದನಗಳು ಯಾವ ಇರೋದ್ರಿಂದ ಸೀಮೆ ಹಸು ಇರೋದ್ರಿಂದ ಯಾರ್ಯಾರು ಸಾಗುವಳಿ ಗೋಮಾಳದಲ್ಲಿ ಮಾಡಿದಾರೋ ಅದನ್ನ ಸಾಗುವಳಿ ಚೀಟಿ ಕೊಟ್ರೆ, ಅದನ್ನ ದುರಸ್ತಿ ಮಾಡಿಕೊಟ್ರೆ ಅದಕ್ಕೆ ಬೋರ್ವೀರ್ ಹಾಕೊಂಡು ಮೇವೆಲ್ಲ ಬೆಳ್ಕೊಂಡು ಅವನೇ ಮನೆ ತಂದು ಹಾಕಂತಾರೆ. ಅದರಿಂದ ನಾಟಿ ಹಸುಗಳು ಇಲ್ದಲೇ ಇರೋದ್ರಿಂದ ಸೀಮೆ ಹಸುಗಳು ನಾವು ಬದುಕಿಟ್ಟು ಮಾಡಿರೋದ್ರಿಂದ ಇದನ್ನ ಕೈ ಬಿಟ್ಟು ಸಾಗುವಳಿ ಚೀಟಿ ಯಾವುದು ಗೋಮಾಳ ಇರಲಿ, ಅರಣ್ಯ ಇರಲಿ, ಅಮೃತ ಕಾವು ಇರಲಿ, ಯಾವುದೇ ಇರಲಿ, ನೀವು ಸಮಸ್ಯೆಯನ್ನ ಆಯಾ ಗ್ರಾಮ ಪಂಚಾಯತ್ ಕೂತ್ಕೊಂಡು ಸಮಸ್ಯೆ ಮಾಡಿ ನಿಮ್ಮ ಕೈಲಾದಷ್ಟು ನಿಮ್ಮ ಕಾನೂನು ಚೌಕಟ್ಟಲ್ಲಿ ನೀವು ಮಾಡಿ. ಹೆಚ್ಚಿದ್ದನ್ನ ಸರ್ಕಾರದ ಅಡಿಯಲ್ಲಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಮಾಡಿಸ್ಕೊಂಡ್ಬಿಡ್ತೀವಿ. ಅನಂತರ ನೀವು ಮಾಡಿ. ಅದನ್ನ ನಾವು ಯಾಕಂದ್ರೆ ಎಲ್ಲದೂ ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಆಗಲ್ಲ ಇದ್ರೆ ನಾವು ನೀವು ಜಗಳ ಆಡಬೇಡಿ, ನಿಮ್ ಕೈಲಿ ಆಗೋದನ್ನ ಮಾಡ್ಬೇಕು. ಓಕೆ ಸರ್. ಮಾತನಾಡಿ, ಸರ್ಕಾರ ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡಲು ವಿಫಲವಾಗಿದೆ. ರೈತರ ಬೆಳೆಗಳಿಗೆ ಬೆಲೆ ಖಾತರಿ ನೀಡಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಸಾಗುವಳಿ ಚೀಟಿಯನ್ನ ನೀಡಬೇಕು. ತುಮಕೂರು ಜಿಲ್ಲೆ ಅತಿ ಹೆಚ್ಚು ತೆಂಗು ಬೆಳೆಯುವ ಪ್ರದೇಶವಾಗಿರುವುದರಿಂದ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ತೆಂಗು ಟೆಕ್ನೋ ಪಾರ್ಕ್ ಅಥವಾ ತೆಂಗು ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಬೇಕು. ತೆಂಗು ಹಾಗೂ ತೆಂಗಿನ ಉತ್ಪನ್ನಗಳ ಮೌಲ್ಯ ವರ್ಧನೆಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. 1,000 ಜನ ಬಂದು ಹೋಗ್ತಾರೆ ದಿನ. ಈ ಮೆಟ್ರೋಗಳೇ ಸರಿಯಾದ ಸ್ಥಿತಿ ಬಂದವೆ. ಯಾಕೆ ಬರ್ತಾರೆ, ಏನಕ್ಕೆ ಬರ್ತಾರೆ ಅನ್ನೋದು ಒಂದು ಇದೇ ಇಲ್ಲ. ಬರ್ತಾರೆ ಹೋಗ್ತಾರೆ. ಭೌತಿಕ ವರ್ಷ ಖಾತೆ ಆಗಿಲ್ಲ, ವಿಭಾಗದವು ಏನು ಪೋಡಿ ಆಗದಲ್ಲೇ ವಿಭಾಗಗಳ ಖಾತೆ ಆಗ್ತಾ ಇಲ್ಲ. ಬಗರುಕ್ಕೂ ಕೊಟ್ಟಿರೋ ಇನ್ನು ಪೋಡಿನೇ ಆಗಿಲ್ಲ. ಇಷ್ಟು ವರ್ಷ ಯಾವುದೇ ಕಾರ್ಯಕ್ರಮಕ್ಕೆ ಒಬ್ಬ ವ್ಯಕ್ತಿ 100 ಸರಿ ಅಲಿಯೋದು ಏನು ಅಂತ ಪ್ರಶ್ನೆ. ಎಲ್ಲದಕ್ಕೂ ಕಾಲಮಿತಿ ಇರುತ್ತೆ. ಕಂದಾಯ ಇಲಾಖೆಗೆ ಯಾಕೆ ಕಾಲಮಿತಿ ಇರಲ್ಲ? ಕಾಲಮಿತಿ ಒಳಗೆ ಕಾರ್ಯಕ್ರಮಗಳು ಮುಗಿಯಲ್ಲ. ಯಾಕೆ ಅವ್ನು ಇರತಕ್ಕೂ ಸಮಸ್ಯೆ ಸೃಷ್ಟಿ ಮಾಡಿ ಅವನ್ನ ಏನು ಗಾಡಿ ಬೇಡ ಅಂತ ಸ್ಥಿತಿಗೆ ಇಲಾಖೆಯನ್ನ ತಂದು ನಿಲ್ಸಂತ ವ್ಯಕ್ತಿಯನ್ನ ನಿಲ್ಲಿಸಬಾರ್ದು ಅಂತ ನಮ್ಮ ಅಭಿಪ್ರಾಯ. ಈ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಇಷ್ಟು ಜನ ಇಲ್ಲಿ ಹೋರಾಟ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಕಾಲಮಿತಿ ಒಳಗೆ ಸಮಸ್ಯೆ ಬಗೆಹರಿದೇ ಇದ್ರೆ ಇನ್ನು ಉಳಿದ ಜನ ಎಲ್ಲಿ ಹಳ್ಳಿ ಒಳಗೆ ಅವರು ಬಾಧಿತರು ಅವರೆಲ್ಲರನ್ನೂ ಕುಂಡ್ರಿಸಿ ನಿರಂತರ ಬಗೆಯವರೆಗೂ ಹೋರಾಟವನ್ನ ಈ ರಾಜ್ಯ ರೈತ ಸಂಘ ಇಲ್ಲಿ ರೂಪಿಸುತ್ತೆ ಅಂತ ಹೇಳ್ತಾ ನಮ್ಮ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ತರ್ತಾ ಇದ್ದೀವಿ. ಒಟ್ಟಾರೆ ವಿಷಯ ಬಗೆಹರಿಸಬೇಕು ಕಾಲಮಿತಿ ಒಳಗೆ. ಇನ್ನು ಇದೇ ವೇಳೆ ರೈತ ಮುಖಂಡರೆಲ್ಲರೂ ಸೇರಿ ತಮ್ಮ ಬೇಡಿಕೆಗಳನ್ನ ಅಧಿಕಾರಿಯ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ತಿಮ್ಲಾಪುರ ದೇವರಾಜು, ಅಲ್ಲಾಬಕಾಶ, ಜಯಶರ್ಮಾ, ಬಿಳಿಗೆರೆ ಪಾಳ್ಯ ನಾಗೇಶ, ಸಿದ್ದಯ್ಯ, ಬಸವರಾಜು, ಚಂದ್ರಶೇಖರ್, ದೇವಾನಂದ ಸೇರಿ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.